ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾಯ್ತು? ಯಾರೋ ಕ್ರಿಸ್ತಾಗಾಯ್ತಲ್ವಾ? ಮಾಯಾ ವಾಯ್ಸ್ ತರ ಕೇಳಿಸ್ತಿದ್ಯಲ್ಲ. ಏನಾಯ್ತು ಇವಳಿಗೆ? ನೀವೇನಾದ್ರೂ ಮಾಡಿದ್ರ? ಏನಿಲ್ಲ ದುರ್ಗಾ, ತುಂಬಾ ಹಾರಾಡ್ತಾ ಇದ್ಲು. ಒಂದ್ ಚಿಕ್ಕ ಪಾಠ ಕಲಿಸ್ದೆ ಅಷ್ಟೆ. ಮಾಯಾ, ಇದೇನ್ ಮಾಯಾ, ನಿನ್ ಮುಖ ಒಳ್ಳೆ ಕೋತಿ ಮೂತಿ ತರ ಕೆಂಪ್ ಆಗ್ಬಿಟ್ಟಿದೆ. ಊರಿಗೆ ಹೋದಾಗ ಗದ್ದೆಯಲ್ಲಿ ಬಿಚ್ಚಪ್ಪ ಇತ್ತಲ್ಲ, ಹೀಗೆ ಇತ್ತು. ಎಸ್, ನನ್ಗೂ ಹಾಗೆ ಅನ್ಸ್ತಿದೆ. ಹಿತಾ, ಶಾನ್ವಿ, ಹಾಗೆಲ್ಲ ಮಾತಾಡಬಾರ್ದು, ಸುಮ್ಮನೆ ಇರಿ. ಶರತ್ ನೋಡಿ, ಶರತ್ ಹೇಗಾಗಿದೆ? ಮಾಯಾ, ಏನಿದೆಲ್ಲ? ಇಷ್ಟೆಲ್ಲ ಮೇಕಪ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದ್ರು ಈಗಿನ ಕಾಲದ ಮಕ್ಕಳಂತೂ ಕೇಳೋದೇ ಇಲ್ಲ. ಹಾಗೆಲ್ಲ ಏನೂ ಇಲ್ಲ ಮ್ಯಾಮ್. ಇದೆಲ್ಲ ಯಾಕಾಯ್ತು ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನ್ ಹೇಳ್ತಾ ಇದ್ಯಾ? ಹೌದು, ಇದೆಲ್ಲ ಬೇಕು ಅಂತಾನೆ ಯಾರೋ ಮಾಡಿರೋದು. ಬೇಕು ಅಂತನ? ಯಾರ್ಯಾಕೆ ಹಾಗೆ ಮಾಡ್ತಾರೆ? ಅಂಥವ್ರು ಯಾರಿದ್ದಾರೆ ಈ ಮನೆಯಲ್ಲಿ? ಇನ್ಯಾರು? ಇವಳೇ ಮಾಡಿದ್ದು. ನನ್ ಮುಖ ಹೀಗಾಗದ ಕಾರಣ ಈ ದುರ್ಗಾನೆ. ಏನ್ ಹೇಳ್ತಾ ಇದ್ಯಾ ಮಾಯಾ? ನನ್ ಮುಖ ಈ ಗತಿ ಬರೋದಕ್ಕೆ ಕಾರಣ ದುರ್ಗಾ. ರಿವೆಂಜ್ ತಗೊಂತಿದ್ದಾಳೆ ನನ್ ಮೇಲೆ. ಶರತ್, ಇವ್ರು ನಿನಗೆ ಗೊತ್ತಾ? ಹ್ಞೂ ಅಪ್ಪ, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಅವರು ದುರ್ಗಾ ತಂದೆ. ಏನು? ದುರ್ಗಾ ತಂದೆನಾ? ನಮ್ಮ ದುರ್ಗಾ ತಂದೆನಾ? ಹೌದಪ್ಪ, ನಾನು ಇವ್ರನ್ನ ಒಂದ್ಸಲ ದುರ್ಗಾಪುರದಲ್ಲಿ ಮೀಟ್ ಮಾಡಿದ್ದೆ. ಅಯ್ಯೋ ದೇವರೇ, ನಾನು ಎಷ್ಟು ಸಲ ಇವರನ್ನ ಭೇಟಿ ಮಾಡಿದ್ದೀನಿ, ಆದ್ರೆ ಇವರು ದುರ್ಗಾ ತಂದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವರು ಹೇಳಲಿಲ್ಲ. ಅಪ್ಪ, ಇವ್ರಿಗೆ ಹುಚ್ಚು ಹುಚ್ಚು ಎಲ್ಲರೂ ಮರುಳು. ಬುದ್ಧಿಗೆ ಹುಚ್ಚು, ಮನಸ್ಸಿಗೆ ಹುಚ್ಚು. ಅಯ್ಯೋ, ನಾನು ಹಾಗೆ ಹೇಳಿದಲ್ಲ ಅಪ್ಪ. ಅದು ದುರ್ಗಾ ಹೇಳ್ತಾ ಇದ್ದು, ಇವ್ರಿಗೆ ಏನೋ ಸ್ವಲ್ಪ ಆಘಾತ ಆಗಿ. ಆಘಾತ ಆಘಾತ, ನೋವು, ಭೂತ ಭವಿಷ್ಯ ವರ್ತಮಾನ, ಎಲ್ಲರೂ ಹುಚ್ಚು, ಎಲ್ಲರೂ ಹುಚ್ಚು. ಅಪ್ಪ, ನಿಮ್ಗೆ ಇವ್ರು ಹೇಗೆ ಗೊತ್ತು? ಇವ್ರ ಬಗ್ಗೆ ನಾನೇನು ಹೇಳಿ? ಇವ್ರು ನನಗೆ ಮಾಡಿರೋ ಉಪಕಾರ ಒಂದೆರಡಲ್ಲ. ಇವ್ರನ್ನ ಭೇಟಿ ಮಾಡಿದ ಮೇಲೆ ಇಷ್ಟು ದಿನ ನನ್ನ ಬುದ್ಧಿಗೆ ಕವಿದಿದ್ದ ಮಂಕು ದೂರ ಆದಾಗ ಅನ್ನಿಸ್ತು. ಯಾವ ವಿಷಯದಲ್ಲೂ ನನಗೆ ಕ್ಲಾರಿಟಿ ಇರಲಿಲ್ಲ. ಇವ್ರನ್ನ ಭೇಟಿ ಮಾಡಿದ ಮೇಲೆ ಎಲ್ಲ ಸರಿ ಹೋಗ್ತಾ ಇದೆ ಅನ್ನಿಸ್ತಾ ಇದೆ.
ಇವರಲ್ಲಿ ಏನೋ ಒಂದು ಅತಿಮಾನುಷ ಶಕ್ತಿ ಇದೆ ಅಂತ ನಾನು ಯಾವಾಗಲೂ ನಂಬಿದ್ದೀನಿ.